ನನ್ನ ತಾಯಿಯೊಂದಿಗೆ ಈ ಕನಸುಗಳನ್ನು ಕಂಡಾಗ ಅದು ನನ್ನ ಕಲ್ಪನೆಯ ಕಟ್ಟುಕತೆ ಎಂದು ಹೇಳಿ ಅವಳು ಅವುಗಳನ್ನು ನಿರ್ಲಕ್ಷಿಸಿದಳು ಮತ್ತು ನನ್ನ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರಿದ ಕೆಲವು ಕತೆಗಳನ್ನು ನಾನು ಕೇಳಿರಬೇಕು. ಚಿಂತಿಸಬೇಡಿ, ಈ ದರ್ಶನಗಳು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡಿವೆ, ಅವು ಕೂಡ ಮಾಯವಾಗುತ್ತವೆಯೇ ಎಂದು ಅವಳು ಹೇಳಿದಳು. ನೀವು ಭೂಮಿಯ ಮೇಲೆ ಮಾನವ ರೂಪದಲ್ಲಿರುವಾಗ ಕನಸುಗಳು ನಿಮ್ಮ ಆತ್ಮದ ಪ್ರಯಾಣದ ಒಂದು ಪ್ರಮುಖ ಭಾಗವಾಗಿದೆ. ಪ್ರತಿಯೊಂದು ಕನಸಿಗೂ ತನ್ನದೇ ಆದ ಕಲಿಕೆಯ ಮೌಲ್ಯ ಮತ್ತು ಅದರ ಹಿಂದೆ ಆಳವಾದ ಗುಪ್ತ ಸಂದೇಶವಿರುವುದರಿಂದ ಕನಸುಗಳು ಎಂದಿಗೂ ಅಸ್ಪಷ್ಟ ಅಥವಾ ಅರ್ಥಹೀನವಲ್ಲ. ನೆನಪಿಡಿ, ಕನಸುಗಳು ನೀವು ಪ್ರಸ್ತುತ ಸ್ಥಿತಿಯಲ್ಲಿ ಏನಾಗಿದ್ದೀರಿ ಎಂಬುದರ ವಾಸ್ತವತೆಯನ್ನು ಮತ್ತು ಇನ್ನೂ ಬರಲಿರುವ ಎಲ್ಲವನ್ನೂ ಪಕ್ಕದ ಸಂಭವನೀಯತೆಗಳನ್ನು ತೋರಿಸುತ್ತವೆ. ಒಂದು ಒಳ್ಳೆಯ ದಿನ ನಾನು ಶಿವನ ದೇವಸ್ಥಾನದ ಹೊರಗೆ ನನ್ನ ಸ್ನೇಹಿತರಿಗಾಗಿ ಕಾಯುತ್ತಿದ್ದೆ. ಮುಸ್ಸಂಜೆಯಾಗಿತ್ತು. ಆಗ ದೇವಸ್ಥಾನದ ಒಂದು ಮೂಲೆಯಿಂದ ಇಬ್ಬರು ಪುರುಷರು ಕಾಣಿಸಿಕೊಳ್ಳುವುದನ್ನು ನಾನು ನೋಡಿದೆ. ಆ ಪುರುಷರು ನನ್ನ ಹಳ್ಳಿಯ ಜನರಿಗಿಂತ ಭಿನ್ನವಾಗಿ ಕಾಣುತ್ತಿದ್ದರು ಮತ್ತು ಹೊರಗಿನವರಂತೆ ಕಾಣುತ್ತಿದ್ದರು. ಅವರು ದೇವಸ್ಥಾನದ ಇನ್ನೊಂದು ಮೂಲೆಯ ಕಡೆಗೆ ನಡೆದು ಬರುತ್ತಿದ್ದರು. ನನಗೆ ತುಂಬಾ ವಿಚಿತ್ರವಾದ ನೋಟವನ್ನು ನೀಡಿದರು. ಇದ್ದಕ್ಕಿದ್ದಂತೆ ಯಾರೋ ನನ್ನನ್ನು ಹಿಂದಿನಿಂದ ಹಿಡಿದು ನನ್ನ ಮೂಗನ್ನು ಸುವಾಸನೆಯಿಂದ ಮುಚ್ಚುತ್ತಿದ್ದರು. ಅದು ನನ್ನನ್ನು ಕತ್ತಲೆಯಲ್ಲಿ ಮುಳುಗುವಂತೆ ಮಾಡಿತು. ಅದು ನನ್ನನ್ನು ಪ್ರಜ್ಞಾಹೀನನನ್ನಾಗಿ ಮಾಡಿತು. ಮರುದಿನ ನನಗೆ ಪ್ರಜ್ಞೆ ಮರಳಿತು ಮತ್ತು ನಾನು ಅಸ್ತವ್ಯಸ್ತವಾದ ಮನೆಯಲ್ಲಿದ್ದೆ. ನನ್ನ ಕನಸು ನನಸಾಗಿದೆ ಎಂದು ನನಗೆ ಭಯವಾಯಿತು. ನಾನು ಹೊಂದಿದ್ದ ಭಾವನೆ ನನ್ನ ಕಲ್ಪನೆಯ ಒಂದು ಭಾಗವಲ್ಲ. ಬಾಲ್ಯದಲ್ಲಿ ನನಗೆ ಆ ಪರಿಸ್ಥಿತಿ ಭಯಾನಕವಾಗಿತ್ತು. ಅದರಿಂದ ಹೇಗೆ ಹೊರಬರಬೇಕೆಂದು ನನಗೆ ತಿಳಿದಿರಲಿಲ್ಲ. ನಾನು ಸಹಾಯಕ್ಕಾಗಿ ಕಿರುಚಿದೆ, ಆದರೆ ನನಗೆ ಸಹಾಯ ಮಾಡುವವರು ಯಾರೂ ಇರಲಿಲ್ಲ.